ವೀರ ಸಾವರ್ಕರ್ ಅವರ ಸಹೋದರ ಜಿ.ಡಿ. ಸಾವರ್ಕರ್ ಅವರು ಪ್ರಕಟಿಸಿದ ಪುಸ್ತಕ ಬ್ರಿಟಿಷರನ್ನ ಎಷ್ಟು ಭಯಭೀತರನ್ನಾಗಿ ಮಾಡಿತ್ತು ಅಂದ್ರೆ ಅವರು ಜಿ.ಡಿ. ಸಾವರ್ಕರ್ ಅವರಿಗೆ ಕರಿನೀರಿನ ಶಿಕ್ಷೆಯನ್ನು ವಿಧಿಸಿದ್ರು. ಹಾಗಾದ್ರೆ ಆ ಪುಸ್ತಕದಲ್ಲಿ ಅಂಥದ್ದು ಏನಿತ್ತು? ವರ್ಷ 1907 ನಾಸಿಕ್ನ ಕಿರಿದಾದ ಓಣಿಗಳಲ್ಲಿ ಲಘು ಅಭಿನವ ಭಾರತ್ ಮಾಲಾ ಎನ್ನುವಂತಹ ಕಿರು ಪುಸ್ತಕವನ್ನ ರಹಸ್ಯವಾಗಿ ವಿತರಿಸಲಾಗ್ತಾ ಇತ್ತು. ಅದು ಕಾವ್ಯದ ಮೂಲಕ ಕ್ರಾಂತಿಯನ್ನ ಯುವಕರ ಕೈಯಲ್ಲಿ ಇಟ್ಟಂತಹ ಪುಸ್ತಕವಾಗಿತ್ತು. ಬ್ರಿಟಿಷರಿಗೆ ಈ ಕಿರು ಪುಸ್ತಕ ಸಾವಿರಾರು ಬಂದೂಕುಗಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿತ್ತು. ಮೇಲ್ನೋಟಕ್ಕೆ ಇದು ಕೇವಲ ಧಾರ್ಮಿಕ ಮತ್ತು ಐತಿಹಾಸಿಕ ಕವಿತೆಗಳ ಸಂಗ್ರಹದಂತೆ ಕಂಡು ಬಂದಿತ್ತು. ಆದರೆ ಪ್ರತಿಯೊಂದು ಪದದೊಳಗೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಅಡಗಿತ್ತು. ಇದು ಸಾಮಾನ್ಯ ಪುಸ್ತಕ ಆಗಿರಲಿಲ್ಲ. ಇದರ ಕವಿತೆಗಳಲ್ಲಿ ಶಿವಾಜಿ ಇದ್ರು, ಶ್ರೀಕೃಷ್ಣ ಇದ್ರು ಮತ್ತು ರಾಕ್ಷಸರ ವಧೆಯನ್ನು ಒಳಗೊಂಡಿತ್ತು. ಆದರೆ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ರಾಕ್ಷಸರು ಅಂದ್ರೆ ಯಾರನ್ನ ಸೂಚಿಸಲು ಉದ್ದೇಶಿಸಲಾಗಿದೆ ಅನ್ನುವುದನ್ನ ಬ್ರಿಟಿಷರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ರು. ಡಿಸೆಂಬರ್ 1907 ಈ ಪುಸ್ತಕದ 3000 ಪ್ರತಿಗಳನ್ನ ಸೋಲಾಪುರದ ಸ್ವರಾಜ್ಯ ಮುದ್ರಣಾಲಯದಲ್ಲಿ ಮುದ್ರಿಸಲಾಯಿತು ಮತ್ತು ನಾಸಿಕ್ನಲ್ಲಿ ರಹಸ್ಯವಾಗಿ ಪ್ರಸಾರ ಮಾಡಲು ಪ್ರಾರಂಭಿಸಿದ್ರು. ಈ ಪುಸ್ತಕವು ಅಭಿನವ ಭಾರತ ಅನ್ನುವಂತಹ ಕ್ರಾಂತಿಕಾರಿ ಸಂಘಟನೆಯ ಸಿದ್ಧಾಂತಕ್ಕೆ ಕೈಗನ್ನಡಿಯಂತೆ ಕಾರ್ಯನಿರ್ವಹಿಸಿತ್ತು. ಬಾಬಾರಾವ್ ಮತ್ತು ಅವರ ಕಿರಿಯ ಸಹೋದರ ವೀರ ಸಾವರ್ಕರ್ ಸ್ಥಾಪಿಸಿದ ಈ ಸಂಘಟನೆಯ ಉದ್ದೇಶ ಬ್ರಿಟಿಷ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವುದಾಗಿತ್ತು. ಆದಾಗ್ಯೂ ಬಂದೂಕುಗಳು ಮತ್ತು ಬಾಂಬ್ಗಳ ಜೊತೆಗೆ ಅವರು ಪದಗಳನ್ನು ಸಹ ಆಯುಧಗಳನ್ನಾಗಿ ಬಳಸಲು ಪ್ರಾರಂಭಿಸಿದರು ಮತ್ತು ಲಘು ಅಭಿನವ ಭಾರತ ಮಾಲಾ ಆ ಸೈದ್ಧಾಂತಿಕ ಯುದ್ಧದಲ್ಲಿ ಅತ್ಯಂತ ಭೀಕರ ಅಸ್ತ್ರವಾಗಿ ಹೊರಹೊಮ್ಮಿತ್ತು. ಈ ಕವಿತೆಗಳು ವಿದೇಶಿ ರಾಕ್ಷಸರ ವಧೆಯ ಬಗ್ಗೆ ಮಾತನಾಡಿದ್ವು, ಖಡ್ಗವನ್ನ ಹಿಡಿಯುವ ಬಗ್ಗೆ ಮಾತನಾಡಿದ್ವು ಮತ್ತು ಒಂದು ಕವಿತೆ ಯುದ್ಧವಿಲ್ಲದೆ ಸ್ವಾತಂತ್ರ್ಯವನ್ನ ಪಡೆದವರು ಯಾರಿದ್ದಾರೆ ಅಂತ ನೇರ ಪ್ರಶ್ನೆಯನ್ನ ಎತ್ತಿತ್ತು. ಕ್ರಮೇಣ ಬ್ರಿಟಿಷ್ ಸರ್ಕಾರ ಈ ಪುಸ್ತಕವು ಯುವಕರಲ್ಲಿ ದಂಗೆಯನ್ನು ಪ್ರಚೋದಿಸುತ್ತದೆ ಅಂತ ಅರಿತುಕೊಂಡು ನಂತರ ಮೇ 30, 1909 ಭಯಭೀತ ಬ್ರಿಟಿಷ್ ಆಡಳಿತದ ಆದೇಶದ ಮೇರೆಗೆ ನಾಸಿಕ್ ಪೊಲೀಸರು ಬಾಬಾರಾವ್ ಅವರನ್ನ ಬಂಧಿಸಿದರು. ಇಂಗ್ಲಿಷ್ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ವಿಚಾರಣೆ ಪ್ರಾರಂಭಿಸಲಾಯಿತು. ಕವಿತೆಗಳನ್ನ ಸಾಕ್ಷಿಯಾಗಿ ಪ್ರಸ್ತುತಪಡಿಸಲಾಯಿತು ಮತ್ತು ನಂತರ ಜೂನ್ 8, 1909 ನಾಸಿಕ್ ನ್ಯಾಯಾಲಯದ ತೀರ್ಪು ಬಂತು. ಅವರಿಗೆ ಕಠಿಣ ಜೈಲು ಶಿಕ್ಷೆ, ಆಸ್ತಿ ಮುಟ್ಟುಗೋಲು ಮತ್ತು ಜೀವಮಾನವಿಡೀ ಗಡೀಪಾರು ಶಿಕ್ಷೆ ಅಂತ ಘೋಷಿಸಲಾಯಿತು. ಬಾಬಾರಾವ್ ಬಾಂಬೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಆದರೆ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆ ಅದಾಗಲೇ ತನ್ನ ತೀರ್ಪನ್ನು ನಿರ್ಧರಿಸಿತ್ತು. ತದನಂತರ ಬಾಬಾರಾವ್ ಸಾವರ್ಕರ್ ಅವರನ್ನ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ಅಂದ್ರೆ ಕರಿನೀರಿನ ಶಿಕ್ಷೆಗೆ ಕಳುಹಿಸಲಾಯಿತು. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಭಾಗೂರ್ ಗ್ರಾಮದಲ್ಲಿ ಜೂನ್ 3, 1879 ಜನಿಸಿದ ಗಣೇಶ್ ದಾಮೋದರ ಸಾವರ್ಕರ್ ಅವರ ಕಾವ್ಯ ಇಡೀ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಭಯ ಹುಟ್ಟಿಸುವ ಬೆಂಕಿಯನ್ನ ಹೊತ್ತಿಸಿತ್ತು. ಮಾರ್ಚ್ 16, 1945 ಬಾಬಾರಾವ್ ಸಾವರ್ಕರ್ ಕೊನೆಯುಸಿರನ್ನ ಎಳೆದರು. ಆದರೂ ಅವರ ಮಾತುಗಳು ಇಂದಿಗೂ ಜೀವಂತವಾಗಿದೆ.